ನಮಸ್ಕಾರ ಫ್ರೆಂಡ್ಸ್, ಸವಿ ರೆಸಿಪಿಗೆ ಸ್ವಾಗತ. ನಾವು ಇವತ್ತು ರೊಟ್ಟಿ ಮಾಡ್ತಾ ಇದ್ವಿ, ಅದಕ್ಕೆ ಬದನೆಕಾಯಿ ತುಂಬ್ಗಾಯಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಏನೇನು ಬೇಕಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮೊದಲಿಗೆ ಬದನೆಕಾಯಿ ಅರ್ಧ kg ತೊಗೊಂಡಿದ್ದೀವಿ. ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜ, ತುರಿದಿರುವಂಥ ಕೊಬ್ಬರಿ, ಅಚ್ಚ ಖಾರದ ಪುಡಿ, ಇದು ಮನೇಲಿ ಮಾಡಿರುವಂಥ ಸಾಂಬಾರ್ ಪುಡಿ, ಮತ್ತು ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಎಣ್ಣೆ, ಅರಿಶಿನ, ಹುಣಸೆಹಣ್ಣು, ಬೆಲ್ಲ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಒಂದು 6ರಿಂದ 7 ಹೆಸರು, ಕರಿಬೇವು, ಕೊತ್ತಂಬರಿ. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ತೋರಿಸ್ತೀವಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲು ಬದನೆಕಾಯಿ ತುಂಬ್ಗಾಯಿ ಮಾಡೋಕ್ಕೆ ಪುಡಿ ರೆಡಿ ಮಾಡ್ಕೋತೀವಿ. ಅದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ. ಶೇಂಗಾ 1 ಕಪ್ಪು ಹುರಿದಿರುವಂಥದ್ದು ಇದು. ಅದಕ್ಕೆ ತುರಿದಿರುವಂಥ 1 ಕಪ್ಪು ಕೊಬ್ಬರಿ, ಒಣ ಕೊಬ್ಬರಿ, ಅಚ್ಚ ಖಾರದ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀವಿ. ಇದು ನಾವು ಮನೇಲಿ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪುಡಿ, ಅದು 1.5 ಸ್ಪೂನ್ ಬೇಕು. ಮತ್ತು ಬೆಳ್ಳುಳ್ಳಿ ಹೆಸಳು ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀವಿ. ಬೆಲ್ಲ 1 ಸ್ಪೂನು, ಹುಣಸೆಹಣ್ಣು ಒಂದು ಸ್ಮಾಲ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀವಿ. ಇದಕ್ಕೆ ಅರಿಶಿನ 2 ಟೇಬಲ್ ಸ್ಪೂನ್, ಕರಿಬೇವು, ಕೊತ್ತಂಬರಿ. ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ರಿ ಮಿಕ್ಸಿಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಹಳ್ಳುಪ್ಪು ಹಾಕ್ತಾಯಿದ್ದೀನಿ ನಾನು. ಇದನ್ನೆಲ್ಲ 1 ರೌಂಡು ಮಿಕ್ಸಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಜುರಿ ಇರಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಪೂರ್ತಿ ಸಣ್ಣ ಆದರೆ ತುಂಬ್ಗಾಯಿಗೆ ಚೆನ್ನಾಗಿರೋದಿಲ್ಲ, ಜುರಿ ಇದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಪುಡಿ ಎಲ್ಲ ರೆಡಿ ಆದಮೇಲೆ ಸಣ್ಣದಾಗಿ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ, 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ಇವಾಗ ತುಂಬ್ಗಾಯಿಗೆ ಸ್ಟಫ್ ರೆಡಿ ಆಗ್ತೈತೆ. ಸೊ ಇದನ್ನು ಯಾವ ರೀತಿ ಸ್ಟಫ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ತುಂಬ್ಗಾಯಿ ಮಾಡೋಕ್ಕೆ ಬದನೆಕಾಯಿನ ಈ ಥರ ಕಟ್ ಮಾಡ್ಕೋಬೇಕು. 4 ಭಾಗ ಮಾಡಿಕೊಂಡು ಹಿಂದ್ಗಡೆ ಸ್ವಲ್ಪ ಬಿಟ್ಕೋಬೇಕು. ಸೊ ಈ ರೀತಿ ನಿಧಾನಕ್ಕೆ ಸ್ಟಫ್ ಮಾಡ್ಕೊಳ್ರಿ. ಈ ಥರ ನಾವು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡ್ರೆ 2 ರೊಟ್ಟಿ ತಿನ್ನೋರು ಒಂದು 3 ರೊಟ್ಟಿ ಆದರೂ ಕಂಪಲ್ಸರಿ ತಿಂತಾರೆ. ಬದನೆಕಾಯಿ ಎಲ್ಲ ತುಂಬಿಟ್ಕೊಂಡಿದ್ದೀವಿ. ಇದನ್ನು ಒಂದು ಕುಕ್ಕರ್ಗೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳುವಾಗಲೇ ಈ ಪುಡಿ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಎಣ್ಗಾಯಿ ಗ್ರೇವಿ ಟೈಪ್ ಬರುತ್ತೆ. ಸೊ ಚೆನ್ನಾಗಿ ರುಚಿನೂ ಇರುತ್ತೆ ಗ್ರೇವಿ ಜಾಸ್ತಿ ಆದಂಗೆ. ಸೊ ಇದನ್ನೆಲ್ಲ ಮೇಲ್ಗಡೆ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮೇಲ್ಗಡೆ ಈ ಥರ. ಇವಾಗ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀವಿ ಬಾಯ್ಲ್ ಆಗೋಕ್ಕೆ. ಇವಾಗ ನೋಡಿ ಸ್ವಲ್ಪ ನೀರಾಗಿತ್ತು. ಗ್ರೇವಿ ಜಾಸ್ತಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿ 1 ವಿಸಿಲ್ ಬೇಕು ಇದಕ್ಕೆ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದೆ ಬದನೆಕಾಯಿ ತುಂಬ್ಗಾಯಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ರೊಟ್ಟಿ ಬಡಿಯೋಕ್ಕೆ ಬರ್ದಿದ್ರೆ ಅದನ್ನು ಲಟ್ಸಿ ಹೆಂಗೆ ಮಾಡೋದಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬದನೆಕಾಯಿ ಎಣ್ಗಾಯಿ ಮಾಡೋದು ಎಷ್ಟು ಈಸಿ ಇದೆ ಅಂತ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಇದೇ ರೀತಿ ಹೆಚ್ಚಿನ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.